ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ ಮ್ಯಾನ್ ನೇಮಕಾತಿ 2024 ನೋಟಿಫಿಕೇಷನಲ್ಲಿ ಬೆಸ್ಕಾಮ್ ಏನು ಪವರ್ ಮ್ಯಾನ್ನ ಒಂದು ಹುದ್ದೆಗೆ ಯಾರೆಲ್ಲ ಆಯ್ಕೆಯಾಗಿದ್ದೀರೋ ಅವರಿಗೋಸ್ಕರ ಈ ವಿಡಿಯೋ ಆಗಿರುತ್ತೆ ಸ್ನೇಹಿತರ. ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದರೆ ನಾನು ನಿಮಗೆ ಇದರಲ್ಲಿ ಬೆಸ್ಕಾಮ್ನ ಪವರ್ ಮ್ಯಾನ್ನ ಒಂದು ಅಂತಿಮ ಆಯ್ಕೆ ಪಟ್ಟಿ ಯಾವಾಗ ಬರುತ್ತೆ ಮತ್ತು ಅದರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಆದರೆ ಯಾವ ಕಾರಣಕ್ಕಾಗಿ ಆಗುತ್ತೆ ಎಂಬುದರ ಬಗ್ಗೆ ಫುಲ್ ಕ್ಲಾರಿಟಿಯಾಗಿ ಮತ್ತೊಮ್ಮೆ ಹೇಳ್ತೀನಿ. ಈಗಾಗಲೇ ಹೇಳಿದ್ದೀನಿ ಬದಲಾವಣೆ ಆಗುತ್ತೆ ಅಥವಾ ಇಲ್ಲ ಅಂತೇಳಿ. ಅದ್ರ ಬಗ್ಗೆ ನಿಮ್ಮಲ್ಲಿ ಇನ್ನೂ ಸಹ ಗೊಂದಲ ನಿವಾರಣೆ ಆಗಿಲ್ಲ. ಓಕೆ, ಹಾಗಾಗಿ ನಾನು ಅದ್ರ ಬಗ್ಗೆ ಮತ್ತೊಮ್ಮೆ ನಿಮಗೆ ಸೆಕೆಂಡ್ ಲಿಸ್ಟ್ ಬಗ್ಗೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಎಂಬುದರ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಮೊದಲಿಗೆ ಬಂದುಬಿಟ್ಟು ಫೈನಲ್ ಲಿಸ್ಟ್ ಅಪ್ಡೇಟ್. ಅಂದರೆ ಫೈನಲ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ನೋಡಿದಾಗ ಈ ಒಂದು ಅಂತಿಮ ಆಯ್ಕೆ ಪಟ್ಟಿ ಬಂದುಬಿಟ್ಟು ನಿಮಗೆ ಫೈನಲ್ ಏನೋ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟಿದ್ದಾರೆ ಬಿಟ್ಟು ಮಾರ್ಚ್ 25ರವರೆಗೂ ಸಹ ಏನು ಮಾಡಿದ್ದಾರೆ ಅಂತಂತಂದರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಮಯವನ್ನು ಕೊಟ್ಟಿದ್ದಾರೆ. ಯಾರಾದರೂ ನಿಮ್ಮ ಒಂದು ಕಟ್ ಆಫ್ ಇದ್ದಷ್ಟೇ ಅಂಕಗಳಿದ್ದೂ ಸಹ ನೀವು ಆಯ್ಕೆ ಆಗಿಲ್ಲ ಅಂತಂತಂದರೆ, ರಿಸರ್ವೇಷನಲ್ಲಿ ಅಥವಾ ನಿಮ್ಮ ಒಂದು ಕೆಟಗರಿಯಲ್ಲಿ ನೀವು ಆಯ್ಕೆ ಆಗಿಲ್ಲ ಅಂತಂದರೆ ಖುದ್ದಾಗಿ ನೀವೇ ಹೋಗಿ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು. ಓಕೆ, ಅದಕ್ಕೆ ಸರಿಸುಮಾರು 25ನೇ ತಾರೀಕಿನವರೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದಾದ ನಂತರ ನಿಮ್ಮ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ಸ್ನೇಹಿತರೆ. ಓಕೆ, ಈ ಅಂತಿಮ ಆಯ್ಕೆ ಪಟ್ಟಿ ಬಂದುಬಿಟ್ಟು ಸರಿಸುಮಾರು ಯಾವಾಗ ಬರಬಹುದು ಅಂತಂತಂದರೆ, ಈ ಆಕ್ಷೇಪಣೆ ಏನಾದರೂ ಬಂದಿರಬಹುದಾ ಅಂತ ನೋಡಿದಾಗ ಆಕ್ಷೇಪಣೆಗಳು ಆಲ್ಮೋಸ್ಟ್ ಅಲ್ಲ ಬರೋದಿಲ್ಲ. ಯಾಕಂತಂತಂದರೆ ಅವರು ಅಂತಿಮ ಆಯ್ಕೆ ಪಟ್ಟಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಸಿದ್ಧಪಡಿಸ್ಬೇಕಾದ್ರೆ ಅಲ್ಲೇ ವೆರಿಫೈಯನ್ನು ಮಾಡಿ ಸರಿಸುಮಾರು 3-4 ತಿಂಗಳು ಅದಕ್ಕೆ ಟೈಮ್ ತೊಗೊಂಡಾರಪ್ಪ ಅಂತಂತಂದರೆ ಯಾವ ಕಟ್ ಆಫ್ ಯಾವ ಒಂದು ಕೆಟಗರಿಯಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಅದರನುಸಾರವಾಗಿ ಅವರು ನೋಡಿನೇ ಸೆಲೆಕ್ಟ್ ಮಾಡಿರ್ತಾರೆ. ಓಕೆ, ಹಾಗಾಗಿ ಮತ್ತೊಮ್ಮೆ ಅವರು ಅವಕಾಶ ಕೊಡಲ್ಲ ಆಕ್ಷೇಪಣೆ ಸಲ್ಲಿಸಿ ಮತ್ತೊಂದು ಲಿಸ್ಟ್ ರೆಡಿ ಮಾಡಿ ಬಿಡೋದಕ್ಕೆ. ಓಕೆ, ಹಾಗಾಗಿ ಯಾವುದೇ ರೀತಿಯಾಗಿ ಅವರು ಗೊಂದಲ ಇಲ್ಲದಂತೆ ಆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಏನು ಬಿಟ್ಟಿದ್ದಾರೋ ಸೇಮ್ ಆ್ಯಸ್ ಇಟ್ ಈಸ್ ಫೈನಲ್ ಲಿಸ್ಟು ಸಹ ಅದೇ ರೀತಿಯಾಗಿರುತ್ತೆ. ಯಾವುದೇ ರೀತಿಯಾಗಿ ಬದಲಾವಣೆ ಆಗಲ್ಲ. ನೀವು ತಲೆ ಕೆಡಿಸೋಕ್ಕೆ ಹೋಗ್ಬಿಟ್ರೆ. ಯಾಕಪ್ಪ ಅಂತಂತಂದರೆ ಅವರು ನೀವೇ ನೋಡಿ, ನಮ್ಮ ಗ್ರೂಪಲ್ಲೇ ಆಗಿರ್ಬೋದು ಅಥವಾ ಬೇರೆ ಎಲ್ಲಾದರೂ ಆಗಿರ್ಬೋದು, ಯಾರ್ದಾದ್ರೂ ನಂದು ಇದು ಕಟ್ ಆಫ್ ಅಷ್ಟು ಮಾರ್ಕ್ಸ್ ಇದೆ, ಜಾಸ್ತಿನೇ ಇದೆ, ಆದರೂ ನಂದು ಆಗಿಲ್ಲ ಅಂತೇಳಿ ಒಬ್ಬರಾದರೂ ಮೆಸೇಜ್ ಮಾಡಿಲ್ಲ ಎಲ್ಲಿಯೂ ಸಹ. ಓಕೆ, ಅದೇ ರೀತಿಯಾಗಿ ಅವರು ಮಾಡೋದಿಲ್ಲ ಫಸ್ಟ್ ಆಫ್ ಆಲ್. ಯಾಕಂತಂದರೆ ಸರಿಯಾಗಿಯೇ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ. ಹಾಗಾಗಿ ಅಂತಿಮ ಆಯ್ಕೆ ಪಟ್ಟಿಯಲ್ಲಿಯೂ ಸಹ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಆಗಿರೋದಿಲ್ಲ ಸ್ನೇಹಿತರೆ. ಓಕೆ, ಈ ಅಂತಿಮ ಆಯ್ಕೆ ಪಟ್ಟಿ ಏನು ಮಾರ್ಚ್ 25ರವರೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರ ನಂತರ ಏನಾದರೂ ಬದಲಾವಣೆ ಆಗಿತ್ತಂದರೆ 10-15 ದಿನ ಟೈಮ್ ತೊಗೊಂತ. ಬಟ್ ಏನೂ ಬದಲಾವಣೆ ಇಲ್ಲ ಅಂತಂದರೆ ಒಂದು 5-6 ದಿನದಲ್ಲೇ ನಿಮ್ಮೊಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ. ಮುಂದಿನ ವಾರ ಯಾವಾಗಪ್ಪ ಅಂತಂದರೆ ಈ ಬುಧವಾರದವರೆಗೂ ಸಹ ಏನಿದೆ ಅಂತಂತಂದರೆ ಈ ಒಂದು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇದೆ. ಬುಧವಾರದ ನಂತರ ಅಂದರೆ ಗುರುವಾರ, ಶುಕ್ರ, ಶನಿವಾರ ಈ 3 ದಿನದಲ್ಲಿ ಆಲ್ಮೋಸ್ಟ್ ಬರುವಂತಹ ಸಾಧ್ಯತೆ ಕಡಿಮೆ ಇದೆ. ಬಟ್ ಅದಾದ ನಂತರ ಬರುವಂತಹ ಸೋಮವಾರ ಯಾವಾಗಪ್ಪ ಅಂತಂತಂದರೆ 30ನೇ ತಾರೀಕಿನಿಂದ ಯಾವಾಗಾದರೂ ನಿಮ್ಮ ಒಂದು ಅಂತಿಮ ಫಲಿತಾಂಶವನ್ನು ಬಿಡ್ತಾರೆ. ಓಕೆ, ಅತಿ ಶೀಘ್ರದಲ್ಲಿಯೇ ಆ ಒಂದು ಲಿಸ್ಟ್ ಅಂದರೆ ಇನ್ನೊಂದು ವಾರದೊಳಗೆ 15 ದಿನದ ಒಳಗಡೆ ನಿಮ್ಮ ಒಂದು ಫಲಿತಾಂಶ ಬರುತ್ತೆ. ಅದೇ ಮುಂದಿನ ವಾರ, ಈ ವಾರ ಅಲ್ಲ ಮುಂದಿನ ವಾರದಲ್ಲಿ ನಿಮ್ಮ ಒಂದು ಅಂತಿಮ ಆಯ್ಕೆ ಪಟ್ಟಿ ಸಹ ಬರುತ್ತೆ. ಬಂದ ನಂತರ ನೀವು ನೋಡ್ಬೋದು. ಇದಕ್ಕೆ ಸಂಬಂಧಿಸಿರುವಂಥ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಒಂದು ವಿಡಿಯೋವನ್ನು ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ನೋಡಿದರೆ ಸಾಕು, ನಿಮಗೆ ಫೈನಲ್ ಲಿಸ್ಟ್ ಆದ ನಂತರ ಏನು ಕ್ಲಾರಿಟಿ ಸಿಗುತ್ತೆ. ಓಕೆ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ. ವಿಡಿಯೋಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.